ಆದರೂ ಒಳ್ಳೆ ಕಾನ್ಸೆಪ್ಟ್ ಇದು. ಇವ್ನು ಕರ್ಕೊಂಡೋಗಿ ಇಲ್ಲಿ ಲೇಡೀಸ್ ಫಸ್ಟ್ ಅದಕ್ಕೆ ಹೇಳೋದು ಪುಸಿ ನಂಬರ್ ಬಂತು. ಹಾಂ ಪೊಲೀಸ್ನವ್ರು ಇದ್ರು ಅದಕ್ಕೆ ಕಟ್ ಮಾಡಿದೆ ಗೈಸ್. ಏನೋ ಗೊತ್ತಿಲ್ಲ ಹೆಸರು ಇವಾಗಲೂ ಮರ್ತೋಯ್ತು ನನಗೆ. ನನ್ನ ಟೈರ್ ಊಸ್ಟ್ ಆಗ್ಬಿಟ್ಟೈತಲ್ಲ, ಏನೋ ಬಾಲ್ಟ್ ಆಗ್ಬಿಟ್ಟೈತೆ. ಹಿಂಗೆ ನನಗೆ ಚಾಲೆಂಜ್ ಮಾಡೋದು, ನಿನ್ನ ಕೈಲಿ ಇವೆಲ್ಲ ಮಾಡೋಕ್ಕಾಗಲ್ಲ ಅಂತ. ನಾನು ಯಾಕೆ ಮಾಡೋಕ್ಕಾಗಲ್ಲ? ನೀನು ಯಾವ ಫೀಲ್ಡಲ್ಲಿ ಇರ್ತೀಯ ಅದೇ ಫೀಲ್ಡಲ್ಲಿ ಇಳಿದು ನಿನಗೂ ಚೆನ್ನಾಗಿ ಬೆಳಿತೀನಿ ಅಂತ ಚಾಲೆಂಜಲ್ಲಿ ಬಂದಿದ್ದು ನಾನು. ಸಿಂಪಲ್ ಕೆಫೆ ಇದು, ಮಸ್ತು. ಸ್ವಿಚ್ ಆಪೇ ಆಗೋಯ್ತು ಮಿಕ್ಸಿಂಗ್. ಚೆನ್ನಾಗಿ ಸಂಪಾದನೆ ಮಾಡಬೇಕು, ಪ್ರೀತಿ ಸಂಪಾದನೆ ಮಾಡಬೇಕು. ದುಡ್ಡೇನು ಯಾವಾಗ ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಏನಂತೀರಾ? ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ. ತುಂಬಾ ದಿನಗಳೇ ಆಗ್ಬಿಟ್ಟಿತ್ತು ಅಂತ ಅನ್ಕೊಳ್ಳಿ ಡೈಲಿ ವ್ಲಾಗ್ನ ಶುರು ಮಾಡಿ. ಹಿಂಗಪ್ಪ ಮಾಡೋದು, ಏನಾದರೂ ಹೊಸ ಕಾಂಟೆಂಟ್ ಮಾಡೋಣ ಅಂತ ಅನ್ಕೊಂಡೆ ಕಾಯ್ತಾ ಇದ್ದೆ. ಬಟ್ ಹಂಗೆ ಕುತ್ಕೊಂಡಿದ್ರು ಆಗಲ್ಲ ಅಂತೇಳಿ ವ್ಯವಹಾರಗಳು ಇವಾಗ ಡೈಲಿ ಕಾಂಟೆಂಟ್ನ ಶುರು ಮಾಡ್ತಾ ಇದೀನಿ. ಸೊ ಇವತ್ತು ಬೆಳಗ್ಗೆ ಎದ್ದು ರೆಡಿ ಆಗಿ ಬೆಡ್ಡಿಂಗ್ ಎಲ್ಲ ಮುಗಿಸಿ ಸೊ ಜಿಮ್ಗೆ ನಾನು ಇವಾಗ ಸಂಜೆ ಹೋಗೋಕ್ಕೆ ಶುರು ಮಾಡಿದ್ದೀನಿ. ಯಾಕಂದರೆ ಒಬ್ಬನೇ ಆಗಿರೋದ್ರಿಂದ ಯಾವುದೇ ರೀತಿ ಕಂಪ್ಯಾನಿಯನ್ ಇಲ್ಲದೆ ಇರೋ ಕಾರಣ ನಾನು ಸಂಜೆ ಹೋಗೋಕ್ಕೆ ಅಂತ ಪ್ಲ್ಯಾನ್ ಮಾಡ್ತೀನಿ. ಬೆಳಗ್ಗೆ ಎಲ್ಲ ಕೆಲಸ ಮುಗಿಸೋಣ. ಯಾಕಂದರೆ ಹೇಳಿದ್ರೆ ಬೆಳಗ್ಗೆ ಹೋದ್ರೆ ಅರ್ಧ ದಿನ ಹಂಗೆ ವೇಸ್ಟ್ ಆಗ್ಬಿಡುತ್ತೆ, ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಎದ್ದಿದ ತಕ್ಷಣ ಮಾಡ್ತಾ ಇರೋ ಮೊದಲನೇ ಕೆಲಸನೇ ನಮ್ಮ ಸ್ಮೂತಿ ಮಾಡೋವಂಥದ್ದು. ಫಸ್ಟು ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಈ ಸ್ಮೂತಿಗೆ. ಆಲ್ರೆಡಿ ತುಂಬ ಜನಕ್ಕೆ ತೋರಿಸಿದ್ದೀನಿ, ಬಟ್ ಇವಾಗ ಇನ್ನೊಂದ್ಸರಿ ತೋರಿಸ್ತೀನಿ ಗೈಸ್. ನೋಡಿ ನಮ್ಮ ಸ್ಮೂತಿ ರೆಡಿ. ಏನೇನು ಮಾಡ್ಬೇಕಂತಲೇ ಹೇಳೋದು ಮರ್ತ್ಬಿಟ್ಟೆ, ಯಾಕಂತ ಹೇಳಿದ್ರೆ ಕಾಲ್ ಬಂದ್ಬಿಡ್ತು, ಹಂಗೆ ಶುರು ಮಾಡಿಬಿಟ್ಟೆ. ಸೊ ಇದಕ್ಕೊಂದು ಆ್ಯಪಲ್ಲು, ಬಾಳೆಹಣ್ಣು, ಡ್ರೈ ಫ್ರೂಟ್ಸ್ಗಳು, ಆಮೇಲೆ ಒಂದು ಸ್ಕೂಪ್ ಪ್ರೋಟೀನು, ಸ್ಕಿಮ್ ಮಿಲ್ಕು, ಇಷ್ಟು ಹಾಕಿ ರೆಡಿ ಮಾಡಿರೋದು. ಆಮೇಲೆ ಸೀಡ್ಸ್ಗಳು, ಎಲ್ಲ ಥರ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಆಮೇಲೆ ವಾಲ್ನಟ್ಟು, ಆಲ್ಮಂಡ್ಸು ಎಲ್ಲ ಹಾಕಿ, ಪೀನಟ್ಸು ಎಲ್ಲ ಹಾಕಿ ರೆಡಿ ಮಾಡಿರೋಂಥ ಒಂದು ಸ್ಮೂತಿ. ಇದೊಂದು ಕುಡಿದ್ರೆ ಅಟ್ಲೀಸ್ಟ್ ಒಂದು 3 ಅವರ್ 4 ಅವರ್ಗೆ ಏನು ಹೊಟ್ಟೆ ಹಸಿಯಲ್ಲ. ಸೊ ಆರಾಮಾಗಿರ್ಬೋದು. ಸೊ ಇವಾಗ ಇದನ್ನು ಕುಡ್ಕೊಂಡು ಹೋದರೆ ಆಚೆ ಕೆಲಸಗಳಿದೆ, ಸಿಕ್ಕಾಪಟ್ಟೆ ಕೆಲಸಗಳು. ಆ ಕೆಲಸಗಳನ್ನ ಮುಗಿಸ್ಕೊಂಬರೋಣ ಬನ್ನಿ. ಓಕೆ ಗೈಸ್, ಸ್ಮೂತಿ ಕುಡ್ಕೊಂಡು ಇವಾಗ ಆಚೆ ಹೋಗ್ತಾ ಇದ್ದೀನಿ. ಕೆಲಸಗಳಿದೆ, ಆ ಕೆಲಸಗಳೆಲ್ಲ ಮುಗಿಸ್ಬೇಕು. ನಮ್ಮ ಮನೇಲಿ ಲಿಫ್ಟ್ ವರ್ಕ್ ಆಗದೆ ಇರೋದಕ್ಕೂ ಈ ಬಿಲ್ಡಿಂಗಲ್ಲಿ 3 ತಿಂಗಳಾಯಿತು ಗೈಸ್ ಲಿಫ್ಟು ವರ್ಕ್ ಆಗೋದು ಬಿಟ್ಟು. ನನ್ನ ಮಗನ ₹1 ದುಡ್ಡು ಕೊಡ್ತಾಯಿಲ್ಲ. ಕೊಡ್ತೀನಿ ಅಂತಾರೆ, ಯಾರು ಕೊಡ್ತಾಯಿಲ್ಲ. ರೆಡಿ ಮಾಡ್ಸೋಣ ಅಂದ್ಬಿಟ್ಟು ನಾನು ಲಿಫ್ಟನ್ನೆಲ್ಲ ರೆಡಿ ಮಾಡ್ಕೊಂಡೆಲ್ಲ ಮಾಡಿದ್ರೂ ಕೊಡ್ತಾನೆ ಇಲ್ಲ. ಏನು ಮಾಡೋದಂತಲೇ ಗೊತ್ತಾಗ್ತಾಯಿಲ್ಲ. ಒಬ್ರು ಕೊಟ್ಟರೆ ಒಬ್ರು ಕೊಡೋಲ್ಲ, ಒಬ್ಬರು ಏನೂ ರೆಸ್ಪಾನ್ಸ್ ಮಾಡಲ್ಲ, ಏನಿಲ್ಲ. ವರ್ಷ ನನ್ನ ಮಕ್ಕಳಪ್ಪ ಎಲ್ಲ ಈ ಥರ ಮಾನವೀಯತೆ ಇಲ್ದಿರೋ ಜನಗಳಾಗ್ಬಿಟ್ರೆ ಏನು ಹೇಳ್ಬೇಕಂತಲೇ ಗೊತ್ತಾಗಲ್ಲ. ಒಂದು ಅವ್ರ ಪರಿಸ್ಥಿತಿನೂ ಅರ್ಥ ಮಾಡ್ಕೋಬೇಕು. ಸರಿ, ಅರ್ಥ ಮಾಡ್ಕೊಳ್ಳೋಣ. 4 ತಿಂಗಳ ಲಿಫ್ಟ್ ರೆಡಿ ಮಾಡ್ಸೋಕ್ಕೆ ನಂಗೆ ಬೇಜಾರೇನು ಗೊತ್ತಾ? ನಮಗೇನು ತಿಳಿಯೋಕ್ಕೇನಿಲ್ಲ, ಅಂಡಬಾರ ಆದರೂ ಹೆಂಗೋ ಮಾಡಿಬಿಡ್ಬೋದು. ನಮ್ಮಮ್ಮ ಬಂದಾಗ ಪಾಪ ಅವರು ಲಿಫ್ಟ್ ಹತ್ತದೆ ಮೆಟ್ಲಲ್ಲಿ ಹತ್ಕೊಂಡ್ಬಂದರೆ ಅರ್ಧ ಗಂಟೆ ಸುಧಾರಿಸ್ಕೊತಾರೆ. ಪಾಪ ಅವ್ರ ಮಂಡಿ ನೋವು ಆಗಲ್ಲ ಅವೆಲ್ಲ. ಹೆಂಗಿರುತ್ತೆ ಹೇಳಿ? ಪಾರ್ಕಿಂಗ್ ಇಲ್ಲ, ಏನಿಲ್ಲ. ನಾನು ಮನೆ ಚೇಂಜ್ ಮಾಡ್ಬಿಡೋಣ ಅಂತ ಅನ್ಕೋತಾ ಇದ್ದೀನಿ. ಬಟ್ ಏನು ಮಾಡ್ತೀರಾ, ಕಾಲಕ್ರಮೇಣ ಈ ಮನೆ ಆಗಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಇಲ್ಲೇ ಇದ್ದೀನಿ ಅಷ್ಟೇ. ಯಾವ್ದಾದ್ರು ಒಳ್ಳೆ ಮನೆ, ಒಳ್ಳೆ ಡೀಲ್ ಸಿಕ್ಕಿದ್ರೆ ಚೇಂಜ್ ಆಗ್ಬಿಡ್ತೀನಿ. ಇದ್ರೆ ಹೇಳ್ರಿ ನೋಡೋಣ. ಬಟ್ RR ನಗರ ಬಿಟ್ಟು ಬರೋಕ್ಕೆ ಇಷ್ಟ ಇಲ್ಲ ಗೈಸ್, ಅದೊಂದು ಬೇಜಾರು, ಇನ್ನೇನಿಲ್ಲ. ಫಸ್ಟ್ ನಾನು ಪಾರ್ಕಿಂಗ್ ಇಲ್ಲಿತ್ತು, ಆಮೇಲೆ ಅವ್ನು ಯಾರೋ ಬಂದು ಲಿಟಿಗೇಷನ್ ಹಾಕ್ಕೊಂಡ, ಗೇಟ್ ಬೀಗನೇ ಹಾಕೊಂಡು ಹೋಗ್ಬಿಟ್ಟ. ಅಯ್ಯೋ ಹೆಂಗಿತ್ತು ಗೊತ್ತಾ? ರಾಜ ಅರಶನ್ ಪಾರ್ಕಿಂಗು, ನಾನು ಒಬ್ಬಂದೇನೆ ಪಾರ್ಕಿಂಗು. ಇವಾಗ ರೋಡಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಎಲ್ಲ ಸಿಚುವೇಶನ್ ಒಂದೇ ಥರ ಇರಲ್ಲಪ್ಪ, ಇರುತ್ತೆ ಅಪ್ಸ್ ಆ್ಯಂಡ್ ಡೌನ್ಸು. ಒಂದಿದ್ರೆ ಒಂದಿರಲ್ಲ. ಅದೇ ಅಲ್ವಾ ಮನುಷ್ಯನ ಜೀವನ. ದೇವರು ಎಲ್ಲ ಕೊಟ್ಬಿಟ್ರೆ ಮನುಷ್ಯ ಏನು ಮಾಡ್ತಾನೆ? ಓಕೆ ಬರೀ ಹೋಗೋಣ ಗೈಸ್. ಒಂದು ಇಂಪಾರ್ಟೆಂಟ್ ಕೆಲಸ ಏನಿತ್ತು, ಆ ಕೆಲಸ ಮುಗಿಸ್ದೆ. ಸೊ ಇವಾಗ ವಾಪಸ್ಸು ಮನೆ ಕಡೆ ಹೋಗಿ ಕಟಿಂಗು ಟ್ರಿಮ್ಮು ಮಾಡಿಸ್ಬೇಕು ಗೈಸ್. ಹಿಂಗೆ ಬೆಳ್ಕೊಂಡಿದ್ದೆ ನೋಡಿ, ಕಾಂಗ್ರೆಸ್ ಜೊತೆ ಬೆಳೆದಂಗೆ ಬೆಳೆದ್ಬಿಟ್ಟೈತೆ ತಲೆ ಮೇಲೆಲ್ಲ. ಎಷ್ಟು ಬೇಗ ಬೆಳೀತೈತೆ ಅಷ್ಟು ಬೇಗ ಉದುರೋಯ್ತದೆ ಅಂತ ಭಯ ಬೇರೆ. ಸರಿ ನೋಡೋಣ ಬನ್ನಿ. ಇವಾಗ ಹೇರ್ ಕಟ್ ಮಾಡಿಸ್ಕೊಂಡು ಆಮೇಲೆ ಸಂಜೆ ಇವತ್ತು ವಿನಯ್ನ ಮೀಟ್ ಮಾಡೋಕ್ಕೆ ಹೋಗಬೇಕು. ಸೊ ಏನಾದರೂ ಕಾಂಟೆಂಟ್ ಪ್ಲ್ಯಾನ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಆ್ಯಂಡ್ ಇನ್ನು ಮುಂದೆ ಟ್ರಕ್ ಆರ್ಗನೈಸ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಗೈಸ್. ಮಾನ್ಸೂನ್ ಅದೇ ಒಂದು 3 ತಿಂಗಳು ಟ್ರಕ್ ಹೊಡೆಯೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ನಾನು ಲಾಸ್ಟ್ ಸಬ್ಸ್ಕ್ರೈಬರ್ಸ್ ಟ್ರಿಪ್ ಮಾಡಿದ್ದು 90Kಗೆ. ಯಾರ್ಯಾರು ರೆಡಿ ಇದ್ದೀರಾ ಸಬ್ಸ್ಕ್ರೈಬರ್ಸ್ ಟ್ರಿಪ್ಗೆ? ಎಲ್ಲ ರೆಡಿಯಾಗಿ ಬೇಗ. ನಾನು ಫಸ್ಟ್ ಜಿಮ್ಗೆ ಹೋಗಿ ಅದಕ್ಕೆ ಒಂದು ಸ್ವಲ್ಪ ಎನರ್ಜಿ ಬೂಸ್ಟ್ ಮಾಡ್ಕೊತೀನಿ. 10ಕ್ಕೆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಆಮೇಲೆ 10 ಹೋಗಿ ಏನು ಮಾಡೋದು ಅಂತೇಳಿ ಇವಾಗ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಟ್ರಕ್ಕು. ಸೊ ನಾನು ಹೋಗ್ದಿರೋ ಟ್ರಕ್ಕಿಗೆ ಹೋಗಬೇಕು ಅಂತ. ಇಷ್ಟೊಂದಿದೆ, ನೇತ್ರಾವತಿ ಇದೆ, ಕುದುರೆಮುಖ ಇದೆ, ಆಮೇಲೆ ಇನ್ನೆಷ್ಟೊಂದಿದೆ. ಸೊ ನೋಡೋಣ, ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಟಿಕೆಟ್ಸ್ ಎಲ್ಲ ಬುಕ್ ಮಾಡಿಕೊಂಡು ಯಾರ್ಯಾರು ಬರ್ತೀರಾ, ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರಾ ಅಂತ ಹೇಳಿ. ನಮ್ಮ ಟ್ರೆಕ್ ಗೊತ್ತಲ್ಲ, ಬೇರೆಯವ್ರ ಥರ ಇಲ್ಲ ನಮ್ಮದು. ಫುಲ್ಲು ಬಂದಿರೋರು ಗೊತ್ತಿರುತ್ತೆ, ನೆಕ್ಸ್ಟ್ ಲೆವೆಲ್ ಮಜಾ ನಮ್ಮದು. ಸೊ ಪ್ಲ್ಯಾನ್ ಮಾಡೋಣ ಏನೇನು ಅಂತ ಹೇಳಿ. ಆದಷ್ಟು ಬೇಗ ಹೇಳ್ತೀನಿ, ಅಪ್ಡೇಟ್ ಕೊಡ್ತೀನಿ ಇದ್ರ ಬಗ್ಗೆ. ನಾನು ಕೂತ್ಕೊಂಡು ಅದನ್ನೇ ಒಂದು ವಾರದಿಂದ ಏನೇನು ಮಾಡಬೇಕು, ನೆಕ್ಸ್ಟು ಫ್ಯೂಚರ್ ಪ್ಲ್ಯಾನ್ಸು, ಟ್ರೆಕ್ ಆಗಿರ್ಬೋದು, ನೆಕ್ಸ್ಟ್ ಅಂಟಿಲ್ ಡಿಸೆಂಬರ್ವರೆಗೂ ಏನೇನು ಪ್ಲ್ಯಾನ್ ಮಾಡ್ಕೋಬೇಕು ಐಟ್ರನರಿ ಹಾಕಿ ಇಟ್ಕೊಂಡಿದ್ದೀನಿ. ಸೊ ನೋಡೋಣ ಏನೇನಾಗುತ್ತೆ. ಆದಷ್ಟು ಬೇಗ ಎಲ್ಲ ಅಪ್ಡೇಟ್ ಮಾಡ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಸೊ ಬನ್ನಿ ಇವಾಗ ನೆಕ್ಸ್ಟ್ ಮನೆ ಹತ್ರ ಹೋಗಿ ಬರೋಣ. ಯಾರು ನೋಡ್ತಾ ಇದ್ದೀರಾ ಅಲ್ಲಿ? ಬರ್ತೀನಿ ರೀ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ,
ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಆದ್ರೂ ಅವ್ರನ್ನ ನೋಡಿದ ತಕ್ಷಣ ಖುಷಿ ಆಗುತ್ತಲ್ಲ, ನೋಡಿ ಆ ಶಾಕ್ ಹೆಂಗಿತ್ತು. ಎಲ್ಲ ಜನ ಸಂಪಾದನೆ ಮಾಡಬೇಕು, ಪ್ರೀತಿ ಸಂಪಾದನೆ ಮಾಡಬೇಕು, ದುಡ್ಡೇನು ಯಾವಾಗ ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಏನಂತೀರಾ? ಹಂಗಂತ ದುಡ್ಡಿಲ್ಲ ಅಂದ್ರೆ ಆಗಲ್ಲ. ಅದು ಹೇಳ್ತಾನಲ್ಲ ಇದು ಹೇಳ್ತಾನಲ್ಲ ಲೋಫರ್ ಇವನು ಅನ್ಕೋಬಿಡ್ರಿ. ಬಡಿಯಾನ ಬಡಿಯ. ಓಕೆ ಗೈಸ್, ಏರ್ ಕಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ನೀಟಾಗಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ಕೆಲಸಗಳಿತ್ತು. ನಮ್ಮ ಕಂಪ್ನಿದೊಂದು ಸ್ವಲ್ಪ GST ಫೈಲಿಂಗ್ಸು ಅದು ಇದು ಎಲ್ಲ ರೆಡಿ ಮಾಡ್ತಾ ಇದೆ, ಡಾಕ್ಯುಮೆಂಟ್ಸ್ ಎಲ್ಲ ಕರೆಂಟ್ ಅಕೌಂಟ್ಗೆ. ಸೊ ಆದ್ದರಿಂದ ಎಲ್ಲ ಮೆಸಪ್ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ನೋಡಿ ಎಷ್ಟು ಡಾಕ್ಯುಮೆಂಟ್ಸ್ ಇದೆ, ಎಲ್ಲ ಪ್ರಿಂಟ್ ಹಾಕಿ ರೆಡಿ ಮಾಡ್ತಾ ಇದ್ದೀನಿ. ಸೊ ಇವಾಗ ಬ್ಯಾಂಕ್ ಹತ್ರ ಹೋಗಬೇಕು. ಬ್ಯಾಂಕ್ ಹತ್ರ ಹೋಗೋಕ್ಕೆ ಟೈಮ್ ಎಷ್ಟು ಅಂತ ಹೇಳಿದ್ರೆ 6 ಗಂಟೆ 20 ನಿಮಿಷ. 6 ಗಂಟೆ 20 ನಿಮಿಷದಲ್ಲಿ ಬ್ಯಾಂಕ್ ಹತ್ರ ಹೋಗ್ತಾ ಇರೋದು. ಬನ್ನಿ ಹೋಗೋಣ. ಓಕೆ ಗೈಸ್, ಬ್ಯಾಂಕ್ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಮೊಟ್ಟೆ ತೊಗೊಂಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಸೊ ಇವಾಗ ಡಯಟ್ ಶುರು ಮಾಡಿರೋದ್ರಿಂದ ಮೊಟ್ಟೆ ಬೇಕು ಮನೆಗೆ, ಅದಕ್ಕೆ ಮೊಟ್ಟೆ ತೊಗೊಂಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಬನ್ನಿ. ಆಗಿರೋ ನಾ ರೋಡಿಗೆ ಬಿಟ್ಬಿಟ್ಟವ್ರು, ಇಲ್ಲ ಕರ್ಕೊಂಡು ಹೋಯ್ತವ್ರು ವಾಕಿಂಗ್. ಗೈಸ್ ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಅಂಗಡಿ ಒಂದು ಐತಂತೆ ಗೈಸ್, ನೋಡೋಣ ಅಂತ ಬನ್ನಿ, ಅವರೇನೋ ಇಲ್ವಾ ಅಂತ. ಬನ್ನಿ, ಇಷ್ಟು ದೂರ ಬಂದೆ ಗೈಸ್, ಅಲ್ಲಿ ಮೊಟ್ಟೆನೇ ಇಲ್ವಂತೆ. ಬನ್ನಿ ಇಲ್ಲೆಲ್ಲೋ ರೇಷನ್ ಅಂಗಡಿ ತೊಗೊಂಡೋಣ. ಪ್ಲೀಸ್ ಆಮ್ಲೆಟ್ ಮಾಡ್ಕೊಂಡು ತಿಂತಾ ಇದ್ದೀನಿ ಜಿಮ್ಗೆ ಹೋಗೋಕ್ಕೂ ಮುಂಚೆ. ಸಾಕಾಗೋಯ್ತಾ? ನಾನು ಆಮ್ಲೆಟ್ ಚೆನ್ನಾಗಿ ಮಾಡ್ತೀನಿ ಗೈಸ್, ಎಲ್ಲ ಚೆನ್ನಾಗಿ ಮಾಡ್ತೀನಿ. ಆಮ್ಲೆಟ್ ಇನ್ನೂ ಸೂಪರಾಗಿ ಮಾಡ್ತೀನಿ. ಓಕೆ ಗೈಸ್, ಇವತ್ತು ಬೇಗ ಜಿಮ್ ಕಡೆ ಹೋಗ್ತೀನಿ. ನೋಡಿ 7:45ಗೆ ಜಿಮ್ ಕಡೆ ಇವತ್ತು. ಹಂಗೆ ಏನು ಮಿಸ್ ಮಾಡಿದ್ರಿ? ಯೋಯ ಜಿಮ್ ಮಿಸ್ ಮಾಡಲ್ವೇ ನಾವು? ನೋಡಿ ಹಾಂ, ಫುಲ್ ಮಿಂಚಿಂಗು. ಆಗ ದೇವಸ್ಥಾನಕ್ಕೆ ಬಂದಂಗೆ ತಿಂಗಳಿಗೆ ಒಂದು ಬದಿ ದೇವಸ್ಥಾನಕ್ಕೆ ಹುಡುಗಿರು ಜಾಸ್ತಿ ಹೋಗ್ತಾರೆ. ಹಂಗೆ ಅಂದ್ಕೊಳ್ಳಿ. ನೀವು ಏನು ಅಂದ್ಕೊಂಡ್ರು ದಟ್ ಈಸ್ ಮೋಟಿವೇಶನ್ ಫಾರ್ ಮೀ. ಇವ್ರು ಯಾವಾಗಲೂ ಮೊಬೈಲ್ ನೋಡ್ತಾ ಇರ್ತಾರಪ್ಪ, ಇನ್ನೇನು ಮಾಡೋದೇ ಇಲ್ಲ. ಓಕೆ ಗೈಸ್, ಜಿಮ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾನೆಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾಗರಬಾವಿ ಕಡೆ. ಏನಕ್ಕೆ ಅಂತ ಹೇಳಿದ್ರೆ ಊಟ ಮಾಡ್ಕೊಂಬರೋಕ್ಕೆ. ಸೊ ಯಾಕೋ ಇವತ್ತು ಜಾಸ್ತಿ ಬೌಲ್ಸ್ ಆ್ಯಂಡ್ ಬ್ರೂಸಿಂದ ತಿನ್ನಬೇಕು ಅಂತ ಆಸೆ ಆಗ್ಬಿಟ್ಟಿದೆ. ಅದಕ್ಕೆ ಅವ್ರಿಗೆ ಹೇಳೇ ನಾನು ಬರ್ತಾ ಇರೋದು, ಹಂಗೆ ಸರ್ಪ್ರೈಸ್ ಕೊಡೋಣ ಅಂತೇಳಿ ಫಸ್ಟು ಹೋಗಿ ಊಟ ಮಾಡಿಕೊಂಡು ಅಲ್ಲಿಂದ ವಿನಯ್ ಮನೆಗೆ ಹೋಗಿ ವಿನಯ್ಗೆ ಸರ್ಪ್ರೈಸ್ ಕೊಡ್ತೀನಿ. ಬಂದಿದ್ದಾವಿಂದ ಆ ವಿನಯ್ ಅಣ್ಣ ಮಕ್ಕನೂ ತೋರಿಸಿಲ್ಲ ಅಷ್ಟೇ, ಮಕ್ಕನೂ ತೋರಿಸಿಲ್ಲ ಅಷ್ಟೇ. ಸೊ ದಿನ ಫೋನ್ ಮಾಡ್ತಾ ಇರ್ತಾರೆ, ಅವರು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದಾರೆ, ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದ್ದಾರೆ ಅಂದರೆ ಆಬ್ವಿಯಸ್ಲಿ ದುಡ್ಡು ಬರ್ತಾ ಇರುತ್ತೆ. ಸೊ ಅವ್ರ ಕಷ್ಟ ನನ್ನ ಕೈಲಿ ನೋಡೋಕ್ಕಾಗ್ತಾಯಿಲ್ಲ, ಹೇಳ್ತಾ ಇರ್ತಾರೆ ದಿನ ಟ್ರೆಕ್ಕಿಂಗ್ದಾಗಿರ್ಬೋದು ಅದು ಇದು ಎಲ್ಲ ಆಗಿರ್ಬೋದು. ಸೊ ಹೋಗಿ ಮಾತಾಡ್ಸ್ಕೊಂಬರೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಇಷ್ಟೊತ್ತಿಗೆ ಫ್ರೀ ಇರ್ತಾರೆ, ಜಿಮ್ಮೆಲ್ಲ ಮುಗಿಸ್ಕೊಂಬಂದು ಅದಕ್ಕೆ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಏನೇನು ಎತ್ತಾ ಮುಂದೆ ಏನು ಮಾಡೋದು ಅಂತೆಲ್ಲ ಕೇಳ್ಕೊಂಡು ಬರೋಣ. ಆ್ಯಂಡ್ ನಮ್ಮ ಟ್ರೆಕ್ಕಿಗೆ ನಾವೇನು ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಕೂಡ ಮಾಡ್ಕೊಂಬರ್ತೀನಿ. ಬನ್ನಿ ಎಲ್ಲ ರೆಡಿಯಾಗಿ ಟ್ರೆಕ್ಕಿಂಗ್ಗೆ ಯಾರ್ಯಾರು ಬರ್ತೀರಾ ಇವಾಗಲೇ, ಆ್ಯಂಡ್ ಕಮೆಂಟ್ ಹಾಕಿ ಯಾರ್ಯಾರು ಬರ್ತೀರಾ ಅಂತೇಳಿ. ಸುಮ್ಮನೆ ಬೋಗಸ್ ಗೀಗಸ್ ಎಲ್ಲ ಇಲ್ಲ, ಲಿಮಿಟೆಡ್ ಸ್ಲಾಟ್ಸು ಟಕ ಅಂತ ಬರಬೇಕಷ್ಟೇ. ಆ್ಯಂಡ್ ಯಾಕಂದರೆ ಟಿಕೆಟ್ ಸಿಗೋದು ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿದೆ ಎಲ್ಲ ಕಡೆ, ಅದೊಂದು ಪ್ರಾಬ್ಲಮ್. ಅದಿಲ್ಲ ಅಂತ ಹೇಳಿದ್ರೆ ವಿತೌಟ್ ಟಿಕೆಟ್ಸ್ ಅಂದರೆ ಆರಾಮಾಗಿ ಹೋಗ್ಬೋದು, ವಿತ್ ಟಿಕೆಟ್ಸ್ ಇರೋದು ಸ್ವಲ್ಪ ಕಷ್ಟ ಆಗ್ತದೆ. ಟಿಕೆಟ್ಸ್ ಅರೇಂಜ್ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ ಅಂತೆ. ಸೊ ನೋಡೋಣ, ಸದ್ಯಕ್ಕೆ ಇದಿದೆ ನೋಡೋಣ. ಗೈಸ್ ಸೀನ್ ಏನಂತ ಹೇಳಿದ್ರೆ, ಮಂಜೇಶ್ ಅವ್ರಿಗೆ ನಾನು ತುಂಬ ದಿವಸದಿಂದ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತ ಹೇಳ್ತಾನೆ ಇದ್ದೆ ಊಟಕ್ಕೆ. ಸೊ ನೀನು ಬರೋ ಗಂಟೆ ಕಳ್ಸೋದೇ ಇಲ್ಲ, ಫಸ್ಟು ಡಯಟ್ಗಳು ಕೊಡ್ತೀನಿ ಬಾ ಪ್ರಾಪರಾಗಿ ಅಂತ ಹೇಳಿದ್ರು. ಅವತ್ತಿಂದ ಹೋಗಿರಲಿಲ್ಲ, ಇವಾಗ ನೋಡಿದ್ರೆ ನನ್ನ ಸೈಕ್ ಆಗಿಬಿಡ್ತಾರೆ. ಗಾಡಿಯಲ್ಲಿ ಹಾಕ್ಬಿಟ್ಟು ಬರ್ತೀನಿ ನೋಡಿ, ಇವಳು ಅಂಗಡಿ ಒಳಗೆ ಹಾಕ್ಬಿಡ್ಬೇಕು. ಅದು ನಮ್ಮ ಫ್ರೆಂಡ್ ಅಂಗಡಿನೇ ಗೈಸ್. ನಾನು ಅವ್ರಿಗೆ ಸರ್ಪ್ರೈಸ್ ಕೊಡೋಕೆ ನಾನೇ ಸರ್ಪ್ರೈಸ್ ಆಗಿ ಇವಾಗ ಅವ್ರದ್ದು ಇನ್ನೊಂದು ಹೊಸ ಔಟ್ಲೆಟ್ ಏನು ಓಪನ್ ಆಗಿದೆಯಲ್ಲ, ಬೌಲ್ಸ್ ಆ್ಯಂಡ್ ಬ್ರೂಸು, ಎಲ್ಲಿ ಉಳ್ಳಾಳಲ್ಲಿ. ಫಸ್ಟ್ ಇಲ್ಲಿ ಓಪನ್ ಮಾಡಿದ್ರು, ಆಮೇಲೆ ಇನ್ನೊಂದು ಇವಾಗ ಉಳ್ಳಾಳಲ್ಲಿ ಓಪನ್ ಮಾಡಿದ್ದಾರೆ. ಇನ್ನೊಂದು ಏನಂತ ಹೇಳಿದ್ರೆ ಇವರು ಫ್ರಾಂಚೈಸಿ ಕೊಡಲ್ಲ, ಅದೊಂದು ಅಡ್ವಾಂಟೇಜ್. ಆ್ಯಂಡ್ ನಾನು ನಮ್ಮವ್ರು ಯಾರೋ ಕೇಳಿದ್ರು ಅಂದ್ಬಿಟ್ಟು ಫ್ರಾಂಚೈಸಿ ಕೇಳಿದೆ ಅವ್ರ ಹತ್ರ. ಇಲ್ಲಪ್ಪ ಕೊಡಲ್ಲ, ಹೆಸರಾಳಾಗ್ಬಿಡುತ್ತೆ, ನಾನು ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ದ್ಯಾಟ್ ಈಸ್ ಅ ಬಿಸ್ನೆಸ್ ಮ್ಯಾನ್ ಸ್ಟ್ಯಾಟಿಸ್ಟಿಕ್ಸ್, ದಟ್ಸ್ ಕಾಲ್ಡ್ ಅ ರಿಯಲ್ ಬಿಸ್ನೆಸ್ ಮ್ಯಾನ್ ಅಂತ ಅಂದ್ಕೊಂಡು ಸರಿ ಬಿಡು ಒಳ್ಳೇದಾಯಿತು. ಗೈಸ್, ಯಾಕಂದರೆ ಇವಾಗ ನೋಡಿ ಎಷ್ಟೊಂದು ಫ್ರಾಂಚೈಸಿಗಳು ಕೊಟ್ಬಿಡ್ತಾರೆ. ಯಾವ್ದಾದ್ರು ಒಂದು ಔಟ್ಲೆಟ್ಲಿ ಕೆಟ್ಟ ನೇಮ್ ಬಂತು ಅಂತ ಹೇಳಿದ್ರೆ ಅಲ್ಲಿಗೆ ಹೋಯ್ತು ಅಂತ ಅರ್ಥ. ಸೊ ನಾವೇನು ಕಷ್ಟಪಟ್ಟು ಇಷ್ಟು ದಿವಸ ಮಾಡಿರ್ತೀವಿ ಅದೆಲ್ಲ ವೇಸ್ಟೇ ಅಲ್ವಾ. ಅದಕ್ಕೋಸ್ಕರ ಇವರೇ ಮಾಡಲಿ, ನಾನೇ ಮಾಡ್ತೀನಿ ಅಂತ ಹೇಳಿದ್ರು. ಮಾಡಿ, ಒಳ್ಳೇದು, ಚೆನ್ನಾಗಿರುತ್ತೆ ಅಂತೇಳಿ. ನಿಜವಾಗ್ಲೂ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ನನ್ನ ಪ್ರಮೋಷನ್ ಆಗಲಿ ಇನ್ನೊಂದು ಬದನೆಕಾಯಲ್ಲೇ ಮಾಡಲ್ಲ ನಾನು. ಚೆನ್ನಾಗೈತೆ ಅಂದರೆ ಚೆನ್ನಾಗೈತೆ ಅಂತೀನಿ, ಇಲ್ಲ ಅಂದರೆ ಇಲ್ಲ ಅಂತೀನಿ. ಫ್ರೆಂಡು ಅಂತಲೂ ಹೇಳ್ತಾ ಇಲ್ಲ, ಬಟ್ 100% ಆ ಟೇಸ್ಟು ನಮ್ಮ ಬಾಯ್ಸ್ಗೆಲ್ಲ ಅಷ್ಟೇ. ಅಲ್ಲಿ ಕಡೆ ಹೋಯ್ತಾ ಇದ್ರೆ ಒಂದು ಪಾರ್ಸಲ್ ತೊಗೊಂಬ, ನಂಗೆ ತೊಗೊಂಬ. ನಮ್ಮಮ್ಮ ಕೇಳಿದ್ರು ನೆನ್ನೆ, ಆದರೆ ಏನು ಮಾಡಿದ್ವಿ, ನಮ್ಮ ಮನೇಲಿ ಎಗ್ ಬಿರಿಯಾನಿ ಮಾಡಿಸ್ಬಿಟ್ಟಿದ್ವಲ್ಲ, ಅದಕ್ಕೋಸ್ಕರನೇ ಮನೇಲಿ ಎಗ್ ಬಿರಿಯಾನಿ ನಮ್ಮಮ್ಮ ಬಂದಿದ್ರಲ್ಲ ಗೈಸ್, ಎಗ್ ಬಿರಿಯಾನಿ ಮಾಡ್ಕೊಂಡು ಮನೇಲೇ ತಿನ್ಬಿಟ್ವಿ. ಅದಕ್ಕೋಸ್ಕರ ಇಲ್ಲಿ ಬೌಲ್ಸ್ ಆ್ಯಂಡ್ ಬ್ರೂಸಲ್ಲಿ ಕೊಡಿಸಿಲ್ಲ. ಇವಾಗ ಊಟನೂ ಅಲ್ಲೇ 9:30 ಕ್ಲೋಸು, ನಾನು ಮಾಡಿ ಇಟ್ಟಿರಿ ಬರ್ತೀನಿ ಅಂತ ಹೇಳಿದ್ದೀನಿ. ಸೊ ಇವಾಗ ಅಲ್ಲಿ ಹೋಗಿ ಊಟ ಮಾಡಿಕೊಂಡು ಆಮೇಲೆ ಮನೆ ಕಡೆ ಹೋಗಬೇಕು. ನಾಗರಬಾವಿಲಿ ಏನಾದ್ರು ದೊಡ್ಡಪ್ಪ ಸಿಗ್ತಾನೆ ಅಂದರೆ ದೊಡ್ಡಪ್ಪನ ಒಂದ್ಸರಿ ಮೀಟ್ ಮಾಡ್ಕೊಂಡು ಹೋಗಬೇಕು. ಬನ್ನಿ ನೋಡೋಣ ಗೈಸ್. ಇಲ್ಲಿ ನೋಡಿ
ಉಳ್ಳಾಳ ಹತ್ರ ಯಾವುದೋ ಸ್ಪೋರ್ಟ್ಸ್ ಕ್ಲಬ್ಬಲ್ಲಿ ಓಪನ್ ಮಾಡ್ಬಿಟ್ಟವ್ರೆ. ಕ್ರೇಜಿ ಅಲ್ಲ, ಸ್ಪೋರ್ಟ್ಸ್ ಅರೇನಾ 4B ಸ್ಪೋರ್ಟ್ಸ್ ಅರೇನಾ. ಕ್ರೇಜಿ ಇಲ್ಲೇ ಐತಲ್ಲ ಅವ್ರ ಕಾರು. ಬೌಲ್ಸ್ ಆ್ಯಂಡ್ ಬ್ರೂಸ್ ಎಲ್ಲ ಐತೆ ಅದರಲ್ಲಿ. ಓ ಯಾರೋ ಇಂಜಿನ್ ಕೇರ್ಕೋತವ್ರೆ. ಇದೇನಂತಾನೆ ಅರ್ಥ ಆಯ್ತಲ್ವಲ್ಲ. ಸ್ಪೋರ್ಟ್ಸ್ ಕ್ಲಬ್ಬ ಏನು? ಓ ಇಲ್ಲಿ ಈ ಥರ ಕ್ರೇಜಿ ಮಸ್ತಾಗಿ ಮಾಡವ್ರೆ. ಓ ಸಿಂಪಲ್ ಕೆಫೆ ಇದು, ಮಸ್ತು ಸಗದಾಗೈತೆ. ಖರ್ಚೇ ಇಲ್ಲ ರೀ, ಖರ್ಚೇ ಇಲ್ಲ, 0 ಕಾಸ್ಟ್ ಕಟ್ಟಿಂಗ್ ಮಾಡಿದವ್ರೆ. ಆದರೂ ಒಳ್ಳೆ ಕಾನ್ಸೆಪ್ಟ್ ಇದು. ಇದೇನು? ಓ ಟರ್ಫಾ, ಕ್ರೇಜಿ. ಥ್ಯಾಂಕ್ ಯು ಇಲ್ಲ ಕಾನ್ಸೆಪ್ಟ್ ಅಂದರೆ ನಾನು ಕೆಳಗಡೆ ಬಂದೆ ಆವಾಗಲೇ. ಒಂದು ಸಕ್ಕದಾಗೈತೆ. 24/7 24/7 ಅಂತ ಗೈಸ್. ಊಟ ಬಂತು, ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತೈತೆ. ತೋರ್ಸ. ಓ ಕ್ರೇಜಿ, ಹೆಂಗೈತೆ? ನಿಮಗೂ ಬಾಯಲ್ಲಿ ನೀರು ಬರ್ತಾಯಿದ್ರೆ ತುಂಬ್ಕೊಳ್ಳಿ ಅಷ್ಟೇ. ಹೆಸರೇ ಗೊತ್ತಿಲ್ಲ ಗೈಸ್ ಏನೋ ಸ್ಪೆಷಲ್ ಹೇಳಿದ್ರು. ಇವಾಗ ಹೆಸರು ಕಂಡುಹಿಡಿತಾ ಇದ್ವಿ ಏನು ಅಂತ ಫಸ್ಟ್ ತಿನ್ನೋಕ್ಕೂ ಮುಂಚೆ. ಜಿಂಗಿ ಚಿಲ್ಲಿ ಲೆಮನ್ ಆ್ಯಂಡ್ ಬ್ರೋಕ್ಲಿ ಗೈಸ್. ಏನೋ ಗೊತ್ತಿಲ್ಲ ಹೆಸರು, ಇವಾಗಲೂ ಮರ್ತೋಯ್ತು ನನಗೆ. ಫಸ್ಟ್ ತಿನ್ಬಿಡೋಣ. ತಿಂತಾ ಇದ್ದೀನಿ, ಒಂದು ಸ್ಪೂನ್ ತಿಂದೆ, ಸಾಕಾಗಿತ್ತು. ಅದಕ್ಕೆ ಇವಾಗ ವೀಡಿಯೋ ಮಾಡಿಸ್ಕೊಂಡು ನಾನು ತಿಂತಾ ಇದ್ದೀನಿ. ದೇವರಾಣೆ ಚೆನ್ನಾಗಿದೆ ಬ್ರೋ. ಜಿಮ್ ತೋರಿಸಿ ಬ್ರೋ, ಹಂಗೆ ನೋಡೋಣ. ದೇವ್ರು ಸಕ್ಕತ್ತಾಗೈತೆ, ಐ ಲೈಕ್ ಇಟ್. ದೇವ್ರೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಮಸ್ತಾಗೈತೆ. 24 ಗಂಟೆ ರಾತ್ರಿ ಎಲ್ಲ ಬಂದು ಜಿಮ್ ಮಾಡ್ಬೋದು. ಯಾವಾಗಾದ್ರೂ ಮಾಡೋಕ್ಕಾಗಿಲ್ಲ ಜಿಮ್, ನಮ್ಮ ಜಿಮ್ ಕ್ಲೋಸ್ ಆಯಿತು ಅಂದಾಗ ಹೆಂಗೈತೆ ನೋಡ್ರಿ. ಓಹ್ ಫ್ಯಾನ್ ನೋಡು. ಲೈಟ್ಸ್, ಇಷ್ಟೊಂದು ಮಿಷಿನ್ಗಳೆಲ್ಲ ಹೊಸ್ದಾಗವೆ. ನಮ್ಮ ಜಿಮ್ಮಲ್ಲೇ ಬೇರೆ ಥರ ಅವೆ. ಇದೇನಿದು? 5 ಲೈಟ್ಸು. ಎಷ್ಟು ಚೆನ್ನಾಗೈತೆ. ವಾಶ್ರೂಮ್ ಏನೋ ಡಿಫ್ರೆಂಟಾಗಿ. ಬಾಸ್ಕೆಟ್ಬಾಲ್ ಐತೆ, ಇಲ್ಲೇ ಯಾರು ಬಾಸ್ಕೆಟ್ಬಾಲ್ ಆಡ್ತಾರೆ? ಓಕೆ. ಓ ಇದು ವಾಶ್ರೂಮ್ ಇದ್ದಂಗೆ ಐತೆ. ಚೆನ್ನಾಗೈತೆ. ಜನ ಪ್ರಮೋಷನ್ ಅನ್ಕೊಂಡ್ಬಿಡ್ತಾರೆ, ನನಗೇನು ಇಲ್ಲ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಐಸ್ ಬಾತು ಆಯ್ತಾ? ಕ್ರೇಜಿ ಗೈಸ್, ಐಸ್ ಬಾತು ಸ್ಟೀಮ್. ಓಕೆ ಹಾಂ ಇಲ್ಲಿ ಇದೆಯಲ್ಲ. ಓಕೆ ಇವ್ನು ಕರ್ಕೊಂಡೋಗಿ ಇಲ್ಲಿ ಲೇಡೀಸ್ ವಾಶ್ರೂಮ್ಗೆ. ಬರೀ ಇಂಥದೆಯಾ? ಅವಾಗ ನಾವು ಸ್ಕೂಲಲ್ಲಿ ಇರಬೇಕಾದ್ರೆ ಅದೊಂದೇ ಕ್ಯೂರಿಯಾಸಿಟಿ ಜಾಸ್ತಿ ನಮಗೆ. ಲೇಡೀಸ್ ವಾಶ್ರೂಮ್ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಬಾ ನಿಂತ್ಕೊಬಾ ಒಂದ್ಸರಿ, ಬಾ ಒಂದ್ಸರಿ ನಿಂತ್ಕೊಬಾರ. ಆಯಿತು, ಇವಾಗ ಊಟ ತಿಂದ್ಮೇಲೆ ಜಾಸ್ತಿ ಆಗಿರ್ತೀಯ. ಬಾ ಇವಾಗ ನೀನು ಎಷ್ಟು kg ಇದೆಯಾ ಹೇಳು? 90. ಇನ್ನೂ ಜಾಸ್ತಿ ಇದೆಯಾ? ಕಟ್ಟು ಚಾಲೆಂಜು. ಸುಚ್ಚಾಪೆ ಆಗೋಯ್ತು ಮಿಕ್ಸಿನ. ಇರೋ ನಿಮಿಷ ಹೇಳಿಲ್ವಾ? 90 ಅಂದರೆ 1.5 kg ತಿಂದಿಲ್ಲ ಇವಾಗ. ಈಗ ಗೊತ್ತಾಯ್ತು. ಉಳ್ಳಾಳಲ್ಲಿ ತಿನ್ಕೊಬಂದ್ಮೇಲೆ ಇಲ್ಲಿ ಬಂದು ಲಿವರ್ ಕೊಡ್ತಾವ್ರು ನೋಡಿ. ಇದೇ ಮಸ್ತಾಗೈತೆ, ಸೇಮ್ ನಮ್ಮ ಅಮ್ಮ ಮಾಡಿರೋ ಥರ. ಕ್ರೇಜಿ ಫೀಲ್ಸು. ನಾನು ಲಿವರೇ ತಿಂತಿದ್ದನು, ಊಟ ಮಾಡಿದ್ರು ತಿಂತಾಯಿದ್ದೀನಿ. ಒಂದು ಪ್ರೋಟೀನ್ ಶೇಕ್ ಮಾಡಿಸ್ಕೊಂಡು ಕುಡಿತಾ ಇದ್ದೀನಿ ನೋಡಿ. ಮರದಿಂದ ಎವಸ್ಕೊಂಡವ್ರೆ ಇಲ್ಲಿ, ಕಂಬದಿಂದ. ಅಣ್ಣ ನೋಡಿ ಬರ್ತಾನೆ. ಹಿಂಗೆ ಅನ್ಬೇಕು ಇವಾಗ. 2 ಕಪ್ಪು ಏನಪ್ಪ, ಹಂಗೆ ಬಿಚ್ಕೋ, ಹಂಗೆ ಕೈಯಲ್ಲಿ ಬಿಚ್ಕೋ. ಅಯ್ಯೋ ಡಬಲ್ ಮೀನಿಂಗ್ ಸರ್. ಬಂದಿದ ತಕ್ಷಣ ನಾನು ಭಯ ಪಡಿಸ್ತೀನಿ ಅಂತ ಅಂದ. ಫಸ್ಟ್ ವಾಶ್ರೂಮ್ ಗೈಸ್ ಅಲ್ಲೋಡಿ ಬೇಕು, ಮರದ ಮೇಲೆ ಹತ್ಬಿಟ್ಟೈತೆ. ಅದಕ್ಕೆ ಹೇಳೋದು ಪುಸಿ ನಂಬರ್ದು ಅಂತ. ಇವಾಗೆಲ್ಲ ಹೋಗೋದ ಕಡೆ ಹೋಗುತ್ತೆ, ಆಮೇಲೆ ಬಂದು ಕಕ್ಕುತ್ತೆ. ನಮಗೆಲ್ಲ ಗೊತ್ತಾಗೋಯ್ತು. ದೊಡ್ಡಪ್ಪವ್ರು ಸ್ಟಾರ್ ಬಾಕ್ಸ್ ಅಲ್ಲಿ ಒಳಗಡೆ ಏನೈತೆ ಅಂತ ನೋಡ್ಕೊಬರಕ್ಕೆ ಹೋಯ್ತಾ ಇದೀವಿ ಗೈಸ್. ಇದು ಅವಾಗ ಇರ್ಲಿಲ್ವಲ್ಲ, ಇವಾಗ ಬಂದ್ಬಿಟ್ಟೈತಲ್ಲ ಸ್ಟಾಕು. ಇದಾ? ಓಕೆ ತಲೆ ಮೇಲೆ ಟೋಪಿ. ಹಾಂ ಗೈಸ್, ಅವಾಗಲೇ ಒಂದು ಒಳ್ಳೆ ಕಂಟೆಂಟ್ ಇತ್ತು. ಬೆಕ್ಕು ಇಲ್ಲಿಂದ ಕೆಳಗಡೆ ಇಳಿತಾ ಇತ್ತು. ಅಲ್ಲಿ ಅವ್ರ ಫ್ರೆಂಡ್ ಒಬ್ರು ಇದ್ರು, ಜಿಪ್ ಹಾಕೊಳ್ಳೋ. ಯಾಕೆ ಅಂದರೆ ಬೆಕ್ಕು ನನ್ನ ಟೈರ್ ಊಸ್ಟ್ ಆಗ್ಬಿಟ್ಟೈತಲ್ಲ, ಬಾಲ್ಟ್ ಆಗ್ಬಿಟ್ಟೈತೆ. ಮನೆಗೆ ಬರೋ ಅಷ್ಟರಲ್ಲಿ ಟೈಮು 12 ಗಂಟೆ 59 ನಿಮಿಷ, ಅಂದರೆ ಹತ್ತತ್ರ 1 ಗಂಟೆ. ಎಲ್ಲ ಲಾಕ್ ಹಾಕ್ಬಿಟ್ಟವ್ರು ಆಲ್ರೆಡಿ. ತುಂಬ ದಿನ ಬೇರೆ ಆಗಿತ್ತು ದೊಡ್ಡಪ್ಪನಿಗೆ ಸಿಕ್ಕಿ. ಅದಕ್ಕೋಸ್ಕರ ಇಷ್ಟೋ ತನಕ ಅವನ ಜೊತೆ ಕೂತ್ಕೊಂಡು ಮಾತಾಡಿ ಟೈಮ್ ಹೆಂಗೋಯ್ತು ಅಂತಲೇ ಗೊತ್ತಾಗಿಲ್ಲ. ಆ್ಯಂಡ್ ಒಳ್ಳೇದೇ ಆಯಿತು, ಯಾಕಂದರೆ ಆಮೇಲೆ ಮತ್ತೆ ಬ್ಯುಸಿ ಆಗ್ಬಿಡ್ತೀನಿ, ನಮಗೆ ಸಿಗೋಕ್ಕಾಗಲ್ಲ. ಸೊ ನೋಡೋಣ ಬನ್ನಿ, ಇವಾಗ ಮನೆಗೆ ಹೋಗಿ ಮಿಕ್ಕಿದ ಕೆಲಸಗಳೆಲ್ಲ ಮುಗಿಸ್ಬೇಕು. ನಾನು ಜಿಮ್ಮಿಂದ ಡೈರೆಕ್ಟ್ ಹೋಗೋಣ ನೋಡಿ. ಜಿಮ್ ಬ್ಯಾಗ್ ಇಲ್ಲೇ ಐತಿ.
ಗುಡ್ ಮಾರ್ನಿಂಗ್ ಗೈಸ್. ಬೆಳಗ್ಗೆ ಎದ್ದಿದ ತಕ್ಷಣ ಬೆಡ್ಡಿಂಗ್ ಎಲ್ಲ ಮುಗಿಸಿ ಇವಾಗ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದು ಮೀಟಿಂಗ್ ಇತ್ತು, ಅದಕ್ಕೋಸ್ಕರ ಅಲ್ಲಿ ಹೋಗ್ತಾ ಇದ್ದೀನಿ. ಆ್ಯಂಡ್ ನನ್ನ ಹೊಸ ಬ್ಯಾಕ್ ಕೇಸ್ ಹೆಂಗಿದೆ ನೋಡಿ ಗೈಸ್, ಫುಲ್ ಆರೆಂಜ್ ಜಾತ್ರೆಗೆ ಒಂದು ಪಾತ್ರೆಗೊಮ್ಮೆ ಬನ್ನಿ. ಸ್ಮೂದಿ ಎಲ್ಲ ಕುಡ್ದಾಯ್ತು. ಇವಾಗ ಏನು ಕೆಲಸ ಅಂತ ಹೇಳಿದ್ರೆ ಎಳ್ಳೀರು ಕುಡ್ಕೊಂಡು ಹೋಗುವಂಥದ್ದು. ಸೊ ಟೈಮ್ ಆಲ್ರೆಡಿ 12 ಗಂಟೆ ಆಗ್ಬಿಟ್ಟೈತೆ, ಟೈಮ್ ಆಯಿತು. ಇವಾಗ ಎಳ್ಳೀರು ಕುಡ್ಕೊಂಡು ಪಾಸ್ ಆಗೋಣ ಮನೆ. ಓಕೆ ಗೈಸ್, ಇವಾಗ ರೆಡಿಯಾಗಿ ನಾನೆಲ್ಲ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ JP ನಗರ್ ಸೈಡು. ಯಾಕೆ ಅಂತ ಹೇಳಿದ್ರೆ ಒಂದು ವೆಡ್ಡಿಂಗ್ ಎನ್ಕ್ವೈರಿ ಬಂದಿತ್ತು, ಅದಕ್ಕೋಸ್ಕರ ಡೈರೆಕ್ಟ್ ಕ್ಲೈಂಟ್ ಮನೆಗೆ ಹೋಗಿ ಅವ್ರ ರಿಕ್ವೈರ್ಮೆಂಟ್ಸ್ನ ತಿಳ್ಕೊಂಡು ಅವ್ರಿಗೊಂದು ಕೋಟ್ ಕೊಟ್ಬಿಟ್ಟು ಬರೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ ಎಷ್ಟೊಂದು ಜನ ನನಗೆ ಫೋನ್ ಮಾಡ್ತಾರೆ, ಸರ್ ವೆಡ್ಡಿಂಗ್ ಪ್ಯಾಕೇಜ್ ಏನೋ ನಿಮ್ದೇನಿದೆ ಅಂತ. ಐ ಡೋಂಟ್ ಡೀಲ್ ವಿತ್ ಪ್ಯಾಕೇಜಸ್. ಯಾಕೆ ಅಂತ ಹೇಳಿದ್ರೆ ನನಗೆ ಏನೋ ಒಂದು ಕೊಟ್ಬಿಟ್ಟು ನಿಮ್ಗೆ ಅದರಲ್ಲಿ ತಿನ್ಬಿಡೋಂಥದ್ದು ನನಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಪ್ಯಾಕೇಜಸಲ್ಲಿ ಏನಿರುತ್ತೆ ಗೊತ್ತಾಗ, ನಾನು ಏನು ಕೊಡ್ತೀನಿ ನೀವು ಅದನ್ನ ಇಸ್ಕೊತಾ ಇರ್ತೀರಾ. ನಿಮ್ಗೆ ಏನು ಬೇಕು ಅನ್ನೋದು ನಿಮ್ಗೆ ಗೊತ್ತೇ ಇರಲ್ಲ. ಫಸ್ಟು ಐ ಹ್ಯಾವ್ ಟು ಎಜುಕೇಟ್ ಯು ಗೈಸ್. ಏನಿರುತ್ತೆ ಫೋಟೋಗ್ರಫಿಲಿ, ಏನಿರುತ್ತೆ, ಏನು ಮಿನಿಮಮ್ ರಿಕ್ವೈರ್ಮೆಂಟ್ ಏನಿರುತ್ತೆ, ಮ್ಯಾಕ್ಸಿಮಮ್ ರಿಕ್ವೈರ್ಮೆಂಟ್ ಏನಿರುತ್ತೆ, ನಿಮ್ಮ ದುಡ್ಡನ್ನು ಹೆಂಗೆ ಬಜೆಟ್ ಸೇವ್ ಮಾಡ್ಬೋದು, ಎಲ್ಲಿ ಏನು ಅವಶ್ಯಕತೆ ಇದೆ ಅದನ್ನು ಹಾಕ್ಸ್ಕೊಳ್ಳಿ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಹೊರತು ಪ್ಯಾಕೇಜಲ್ಲಿ ಇವಾಗ ನಾನು ಏನು ಬೇಕು ನಾನು ಅದನ್ನು ಹಾಕ್ಕೊಂಡಿರ್ತೀನಿ, ನನಗೇನು ದುಡ್ಡು ಬರುತ್ತೆ ನಾನು ಅದನ್ನು ಹಾಕ್ಕೊಂಡಿರ್ತೀನಿ ಹೊರತು ನಿಮ್ಗೇನು ಬೇಕು ಅಂತ ಯಾರೂ ನೋಡಲ್ಲ. ಇದೊಂದು ಪ್ಯಾಕೇಜಸ್, ನೀವು ಟ್ರಿಪ್ ಪ್ಯಾಕೇಜಸ್ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ, ಏನೇ ನೋಡಿದ್ರು ಐ ಆಲ್ವೇಸ್ ಗೋ ವಿತ್ ಕಸ್ಟಮೈಸಬಲ್ ಪ್ಯಾಕೇಜಸ್. ಆವಾಗ ನಿಮ್ಗೆ ಏನು ಬೇಕು ಅಂತ ನೀವು ಕೇಳಿ ನೀವು ಪಡ್ಕೊಬೋದು. ನೀವು ಕೊಡ್ತಾ ಇರೋ ದುಡ್ಡಿಗೆ ಅದು ವರ್ತಿರಬೇಕು. ಇವಾಗ ಏನೋ ನಿಮ್ಮ ಮುಂದೆ 2 ಲಕ್ಷ 3 ಲಕ್ಷ ಅಂತ ಹೇಳ್ಬಿಟ್ಟು ಅದಕ್ಕೆ ಇದು ಕೊಡ್ತೀನಿ ಅದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹಳೆ ಕಾಲದ್ದೆಲ್ಲ ಹಾಕ್ಬಿಟ್ರೆ ಅದ್ರಲ್ಲಿ 1-1.5 ಲಕ್ಷ ಜೋಬ್ಗೆ, ಇನ್ನೊಂದು 1.5 ಲಕ್ಷ ಖರ್ಚು. ಅದಕ್ಕಿಂತ ಮದುವೆ ಆಗೋದು ಲೈಫ್ ಟೈಮಲ್ಲಿ ಒನ್ಸು ಗೈಸ್. ಚೆನ್ನಾಗಿ ಮಾಡೋಕ್ಕಾಗಿಲ್ಲ ಅಂದರೆ ಮಾತ್ರ ಹಾಳು ಮಾತ್ರ ಮಾಡಬಾರ್ದು. ಇದು ನಂದೊಂದು ಸ್ಟ್ರಿಕ್ಟ್ ಪಾಲಿಸಿ, ಅದನ್ನು ನಂಬ್ತೀನಿ. ಅದಕ್ಕೋಸ್ಕರ ನಾನು ಎಷ್ಟೊಂದು ಜನದ ವೆಡ್ಡಿಂಗ್ಗಳು ಮಾಡೋದೇ ಇಲ್ಲ. ಪ್ಯಾಕೇಜಸ್ ಕೇಳ್ತಾರೆ. ಆ್ಯಂಡ್ ಇನ್ನೊಂದೇನೆಂದರೆ ನಾನು ಪ್ಯಾಕೇಜಸ್ ಏನೋ ಒಂದು ಕೊಟ್ಟು ಅವ್ರು ಅದನ್ನು ತೊಗೊಂಡೋಗಿ ಇನ್ನೊಂದು 4-5 ಜನದ ಹತ್ರ ಕಂಪೇರ್ ಮಾಡಿ ಅವ್ರು ಅಷ್ಟಕ್ಕೆ ಮಾಡ್ತಾ ಇದ್ದಾರೆ, ನೀವು ಇಷ್ಟಕ್ಕೆ ಯಾಕೆ ಮಾಡಬಾರ್ದು ಅಂತೆಲ್ಲ ಕೇಳೋದು ನನಗೆ ನೋ ನೆಗೋಸಿಯೇಷನ್ಸ್. ನಾನು ಒಂದು ಸರಿ ನಿಮ್ಮ ಮನೆಯವನಾಗಿ ಮಾಡ್ಕೊಡ್ತೀನಿ, ನಂಬಿಕೆ ಇದ್ದರೆ ಕೊಡಿ, ಇಲ್ಲ ಅಂದರೆ ನೀವು ಯಾರು ನೋಡ್ಕೋಬೇಕು ನೋಡ್ಕೊಳ್ಳಿ. ಬಟ್ ನನ್ನ ನೀವು ಕಂಪೇರ್ ಮಾಡ್ತಿರಲ್ಲ ಅವ್ರು ಹಂಗೆ ಇವ್ರು ಹಿಂಗೆ ಅಂತ, ಡೆಫಿನೆಟ್ಲಿ ಅವ್ರು ಯಾರ್ಯಾರು ಕಂಪೇರ್ ಮಾಡಿದ್ದಾರೆ ಎಲ್ಲರೂ ನನ್ನ ಹತ್ರ ವಾಪಸ್ ಬಂದಿದ್ದಾರೆ. ಆ್ಯಂಡ್ ಕ್ವಾಲಿಟಿ ನೀವು ಕಂಪೇರೇ ಮಾಡೋಂಗಿಲ್ಲ. ಯಾಕಂತ ಹೇಳಿದ್ರೆ ನನ್ನ ಗ್ಯಾರಂಟಿ ಇದೆ, ಸ್ವಲ್ಪ ಲೇಟ್ ಆಗ್ಬೋದು. ಯಾಕಂತ ಹೇಳಿದ್ರೆ ನಾವು ಕೈ ಕಾಲು ಹಿಡಿದು ಎಡಿಟ್ ಮಾಡಿಸ್ಬೇಕು. ಆ್ಯಂಡ್ ಎಡಿಟ್ರಿಗೂ ಅವ್ರ ಮನೆ, ಗಂಡ ಹೆಂಡತಿ, ಮಕ್ಕಳು, ಊರು ಎಲ್ಲ ಇರುತ್ತೆ. ಆ್ಯಂಡ್ ಬೇರೆ ಕ್ಲೈಂಟ್ಸ್ಗಳು ಇರ್ತಾರೆ, ಎಲ್ಲರೂ ಒಬ್ಬೊಬ್ರು ನಂತರ ಹುಚ್ಚನ ಮಕ್ಳು ಇರ್ತಾರೆ. ಸೊ ಆದ್ದರಿಂದ ಸ್ವಲ್ಪ ಲೇಟ್ ಆಗ್ಬೋದು ಹೊರತು ಬೇರೆ ಇನ್ಯಾವುದೇ ರೀತಿ ಏನೂ ತೊಂದರೆ ಆಗಲ್ಲ. ಅದಕ್ಕೆ ಇವಾಗ ಏನು ಮಾಡ್ತಾ ಇದ್ದೀನಿ ಗೊತ್ತಾ, ಅಲ್ಲೇ ಬಹುಮಾನ. ಮದುವೆ ಆಗಿ ರಿಸೆಪ್ಷನ್ ಆಗ್ತಾ ಇದ್ದಂಗೆ ಅಲ್ಲೇ ಔಟ್ಪುಟ್ ಕೊಟ್ಬಿಟ್ಟಿರ್ತೀನಿ, ಏನು ಬಾಕಿ ಇರಲ್ಲ. ಇನ್ನು ಆರ್ಟಿಸ್ಟ್ ತೊಗೊಂಬಂದಿದ್ರೆ ಅಲ್ಲೇ ಸಾಫ್ಟ್ ಕಾಪಿ ನಾವು ಕೊಟ್ಬಿಡ್ತೀನಿ, ಇನ್ನೇನು ಟೆನ್ಷನ್ ಇರಲ್ಲ. ಇನ್ನು ಆಲ್ಬಮ್ ಒಂದು ಬೇಕಾಗಿರುತ್ತೆ, ಆಲ್ಬಮ್ ನೀವು ಫೋಟೋ ಸೆಲೆಕ್ಟ್ ಮಾಡಿದ್ಮೇಲೆ ಕೊಡ್ತೀನಿ. ಇನ್ನು ಟ್ರೆಡಿಷನಲ್ ವೀಡಿಯೋ ಎಡಿಟ್ ಆದ್ಮೇಲೆ ನಿಧಾನ ಕೊಡ್ತೀನಿ ಅಷ್ಟೇ. ಇನ್ನು ಮಿಕ್ಕಿದ ವೆಡ್ಡಿಂಗ್ ಔಟ್ಪುಟ್ಟೇ ಕ್ಲಿಯರ್, ಅಲ್ಲೇ ಮದುವೆ ಚೌಟ್ರಲ್ಲೇ ಕ್ಲಿಯರ್, ಇನ್ಯಾವುದು ಪೆಂಡಿಂಗ್ ಉಳ್ಕೊಳ್ಳಲ್ಲ. ಆ ಥರ ಇದ್ದರೆ ತಲೆನೋವೇ ಇರಲ್ಲ. ಇವಾಗ ನೋಡಿ, ಮಾಡಿದ ತಕ್ಷಣ ಅವ್ರಿಗೆ ತೋರಿಸಿದ್ರೆ ಎಷ್ಟು ಖುಷಿ ಆಗ್ತಾರೆ. ಆ್ಯಂಡ್ ಇವಾಗ ಏನಂತ ಹೇಳಿದ್ರೆ ಮಾರ್ಕೆಟಲ್ಲಿ ಹೂ ಡೆಲಿವರ್ಸ್ ಫಸ್ಟ್ ವಿಲ್ ಬಿ ದ ಕಿಂಗ್ ಅಷ್ಟೇ, ಇನ್ನೇನಿಲ್ಲ. ಯಾವ ಫೀಲ್ಡಲ್ಲಾದರೂ ಆಗಿರ್ಬೋದು. ಇವಾಗ ನೋಡಿ ನೀವು ಸ್ವಿಗ್ಗಿ, ಬ್ಲಿಂಕಿಟ್ ಇವೆಲ್ಲ ಮನೆ ಕೆಳಗಡೆ ರೇಷನ್ ಅಂಗಡಿ ಇರುತ್ತೆ, ಹೋಗ್ಬಿಟ್ಟು ತೊಗೊಂಬರಲ್ಲ, ಬುಕ್ ಮಾಡ್ತಾರೆ. ಯಾಕಂದ್ರೆ ಮನೆಗೆ ತಂದು ಕೊಡ್ತಾರೆ, ಸೇಮ್ ರೇಟು, ಇನ್ನೂ ಡಿಸ್ಕೌಂಟ್ಸ್ ಇರುತ್ತೆ, ಒಳ್ಳೊಳ್ಳೆ ಆಫರ್ಸ್ ಇರುತ್ತೆ. ಅದಕ್ಕಿಂತ ಇನ್ನೇನು ಬೇಕು ಹೇಳಿ? ಇಲ್ಲ ಒಂದು 10 ರೂಪಾಯಿ ಎಕ್ಸ್ಟ್ರಾ ಆದ್ರೂ ಪರವಾಗಿಲ್ಲ, ನೀವು ಕೂತಿರೋ ಜಾಗಕ್ಕೆ ತೊಗೊಂಬಂದು ಕೊಡ್ತಾವ್ರೆ ಅಂತ ಹೇಳಿದ್ರೆ ಏನಕ್ಕೆ ಟೆನ್ಷನು? ಇಷ್ಟೇ ಸಿಂಪಲ್. ಯಾವುದ್ರಲ್ಲೇ ಆಗಲಿ ನೀವೇನು ಕೆಲಸ ಮಾಡ್ತೀರಾ, ಇಂಟೀರಿಯರ್ಸ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಏನೇ ಆಗಿರ್ಬೋದು, ನೀವು ಎಷ್ಟು ಬೇಗ ಶಿಸ್ತಾಗಿ ಡೆಲಿವರ್ ಮಾಡ್ತೀರಾ ಅದು ಅಷ್ಟು ಬೇಗ ನೀವು ಮಾರ್ಕೆಟಲ್ಲಿ ಸಸ್ಟೇನ್ ಆಗೋಕ್ಕೆ ಕಾರಣ. ಇವಾಗ ಎಕ್ಸಾಂಪಲ್, ನಾನು ಯಾರ ಹತ್ರ ದುಡ್ಡು ಇಸ್ಕೊಂಡಿರ್ತೀನಿ, ಇವತ್ತು ಕೊಡ್ತೀನಿ ಅಂತ ಹೇಳಿರ್ತೀನಿ, ನನಗೆ ಕೊಡಬೇಕಾಗಿರೋರು ಇವತ್ತು ಕೊಟ್ಟಿರಲ್ಲ, ಹೆಚ್ಚು ಕಮ್ಮಿ ಆಗೇ ಆಗುತ್ತೆ. ಬಟ್ ನೀವು ಒಂದು ಡೇಟ್ಗೆ ಒಂದು ಕಮಿಟ್ ಆಗಿದ್ರೆ ಆ ಕಮಿಟ್ಮೆಂಟ್ ಮೇಲೆ ನಿಂತ್ಕೊಳ್ಳೋಕೆ ಟ್ರೈ ಮಾಡಿ. ಆವಾಗ ಜನ ನಿಮ್ಮನ್ನ ಜಾಸ್ತಿ ನಂಬ್ತಾರೆ. ಆ್ಯಂಡ್ ವ್ಯವಹಾರನೂ ಚೆನ್ನಾಗಾಗುತ್ತೆ, ನಿಮಗೂ ಒಂದು ಶಿಸ್ತು ಅನ್ನೋದು ಬರುತ್ತೆ. ಇದೊಂದು ಸ್ಟ್ರಿಕ್ಟ್ ಪಾಲಿಸಿ, ಇದೊಂದು ಬಿಸ್ನೆಸ್ ಪಾಲಿಸಿ ನಾನು ಕಲ್ತಿರೋದು, ಅದು ನಿಮ್ಗೆ ಹೇಳ್ಕೊಡ್ತೇನೆ. ನೀನು ತುಂಬ ಜನ ಕೇಳ್ತಾ ಇರ್ತೀರ, ಏನಪ್ಪ ನಿಂದು ಏನೇನಿದೆ, ಏನು ಮಾಡ್ತೀಯ ಯೂಟ್ಯೂಬಲ್ಲಿ ಬೇಜಾನ್. ಗುರು ಯೂಟ್ಯೂಬ್ ಏನೂ ಇಲ್ಲ ಗುರು, ಯೂಟ್ಯೂಬ್ ಖರ್ಚಿಗೂ ಆಗಲ್ಲ. ಯೂಟ್ಯೂಬಲ್ಲಿ ಬರೋದು ನನಗೆ ಒಂದು ತಿಳ್ಕೊಳ್ಳಿ, ಖರ್ಚಿಗೂ ಆಗಲ್ಲ. ಸೊ ಯೂಟ್ಯೂಬ್ ಮಾಡಿದ್ದು ಏನಕ್ಕೆ ಅಂತ ಹೇಳಿದ್ರೆ ಜಿದ್ದುಗೋಸ್ಕರ ಅಷ್ಟೇ. ದಿಸ್ ಇಸ್ ನಾಟ್ ಮೈ ಬ್ರೆಡ್ ಆ್ಯಂಡ್ ಬಟರ್. ಮೈ ಬ್ರೆಡ್ ಆ್ಯಂಡ್ ಬಟರ್ ಇಸ್ ಡಿಫ್ರೆಂಟ್. ಅದ್ರ ಮೇಲೆ ಫೋಕಸ್ ಮಾಡ್ತೀನಿ ಹೊರತು ನನಗೆ ಚಾಲೆಂಜ್ ಮಾಡೋದು ನಿನ್ನ ಕೈಲಿ ಇವೆಲ್ಲ ಮಾಡೋಕ್ಕಾಗಲ್ಲ ಅಂತ. ನಾನು ಯಾಕೆ ಮಾಡೋಕ್ಕಾಗಲ್ಲ? ನೀನು ಯಾವ ಫೀಲ್ಡಲ್ಲಿ ಇರ್ತೀಯ ಅದೇ ಫೀಲ್ಡಲ್ಲಿ ಇಳಿದು ನಿನಗೂ ಚೆನ್ನಾಗಿ ಬೆಳಿತೀನಿ ಅಂತ ಚಾಲೆಂಜಲ್ಲಿ ಬಂದಿದ್ದು ನಾನು, ಅಂಥ ವ್ಯಕ್ತಿ ನಾನು. ಸೊ ಇನ್ನೇನಿಲ್ಲ, ಅದೇ ಚಾಲೆಂಜಲ್ಲೇ ಸಣ್ಣ ಆಗುವಂತ ಎಷ್ಟೊಂದು ಜನ ಹೇಳೋರೆ, ನೀನು ಸಣ್ಣ ಆಗಲ್ಲ ಅಂತ. ಅವ್ರು ಹೇಳ್ದಂಗೆ ನಾನು ಇವತ್ತಿನವರೆಗೂ ಸಣ್ಣ ಆಗಿಲ್ಲ. ಬಟ್ ತಲೆ ಕೆಡ್ಸ್ಕೊಬೇಡಿ, ಅದು ಒಂದು ದಿವಸ ಮಾಡೇ ಮಾಡ್ತೀನಿ. ಮಾಡೋಕ್ಕಾಗದೇ ಇರೋದೇನಿಲ್ಲ, ಮಾಡಲೇಬೇಕು ಗೈಸ್. ಆ್ಯಂಡ್ ಇನ್ನೊಂದೇನು ಗೊತ್ತಾ, ನನ್ನ ಕೈಲಿ ಆಗಲ್ಲ ಅಂತ ಅಂದ್ಕೊಂಡು ಕೂತಿರೆ ಅದು ಯಾವತ್ತೂ ಆಗಲ್ಲ. ನಮ್ಮ ಆಲ್ಮೋಸ್ಟ್ ಇಂಡಿಯನ್ಸ್ ಮೈಂಡ್ ಸೆಟ್ಟೇ ಅದು. ಅದರಿಂದ ಆಚೆ ಬನ್ನಿ, ಇದೇ ಮಾಡಬೇಕು ಅದೇ ಮಾಡಬೇಕು, ಹಂಗೆ ಮಾಡೋದು ಹಿಂಗಾಗೋ ರಿಸ್ಕ್ ನಹಿ ಆಯ್ತು ಇಷ್ಟು ಕಾಸೇ ಮಿಲೆಗ ಬಾಯ್. ಸುಮ್ಮನೆ ಕೂತಿರಲ್ಲ, ರಿಸ್ಕ್ ಇಲ್ಲ ಅಂದರೆ ಇದೆಲ್ಲ ಆಗುತ್ತೆ ಜೀವನದಲ್ಲಿ. ಹೆಂಗೆ ಮುಂದೆ ಬರೋಕ್ಕಾಗತ್ತೆ ಹೇಳಿ? ರಿಸ್ಕ್ ತಗೊಳ್ಳೇಬೇಕು. ಆ್ಯಂಡ್ ಬಂದರೆ ಅದನ್ನು ಅನುಭವಿಸೋಬೇಕು. ಇವಾಗ ನೀನೇನೋ ಒಂದು ಕೈ ಆಗ್ತಾ ಇದೆಯಾ ಅಂತ ಹೇಳಿದ್ರೆ, ಎಷ್ಟೊಂದು ಜನ ಇವಾಗ ನಾನು ಬರೀ ಸಾಫ್ಟ್ವೇರ್ ಕಂಪ್ನಿಗೆ ಹೋಗ್ಬಿಡ್ತೀನಿ, ಇಂಜಿನಿಯರಿಂಗ್ ಮಾಡ್ತೀರಾ, ಲಕ್ಷಾಂತರ ರೂಪಾಯಿ ಕೊಟ್ಟು ಇಂಜಿನಿಯರಿಂಗ್ ಮಾಡ್ತೀರಾ. ಇಂಜಿನಿಯರಿಂಗ್ ಮಾಡಿಬಿಟ್ಟು 15,000 20,000 ಸಂಬಳಕ್ಕೆ ಹೋಗ್ತೀರಾ.
ತಲೆ ಉಪಯೋಗಿಸ್ರಿ, ಬಿಸ್ನೆಸ್ ಮಾಡ್ರಿ. ಇಂಜಿನಿಯರಿಂಗ್ ಮಾಡಿದವರೆಲ್ಲ ಯಾರು ಇವಾಗ ನೀವು ಯಾವುದೇ ಬಿಲಿಯನಿಯರ್ಸ್ಗಳು ನೋಡಿದ್ರು ಯಾರು ಎಲ್ಲ ಓದ್ಕೊಂಡು IT ಕಂಪ್ನಿ ಕೆಲಸ ಮಾಡ್ಕೊಂಡು ಬಂದವರಲ್ಲ. ಒಂದ್ಸರಿ ಯೋಚನೆ ಮಾಡಿ, ಎಲ್ಲ ಅವ್ರವ್ರ ಸ್ವಂತ ಬಿಸ್ನೆಸ್ ಇರುತ್ತೆ, ಕಂಪ್ನೀಸ್ಗಳು ಓಪನ್ ಮಾಡಿರ್ತಾರೆ. ತಲೆ ಉಪಯೋಗಿಸ್ಬೇಕಷ್ಟೇ. ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ, ಯಾವತ್ತೂ ನೀವು ಒಬ್ರ ಮೇಲೆ ಡಿಪೆಂಡೆಂಟ್ ಆಗೋಕೆ ಹೋಗ್ಬೇಡಿ. ನಿಮ್ಗೆ ಏನು ಅನ್ಸುತ್ತೆ ನೀವು ನಿಂತ್ಕೊಳ್ಳಿ. ಇನ್ನೊಂದೇನು ಗೊತ್ತಾ, ಬಡವರಾಗಿ ಹುಟ್ಟೋದು ನಮ್ಮ ತಪ್ಪಲ್ಲ, ಆದರೆ ಬಡವರಾಗಿ ಸಾಯ್ತೀವಲ್ಲ ಅದು ಮಾತ್ರ ನಮ್ಮ ತಪ್ಪು. ಇದೊಂದು ಗ್ಯಾಪ್ನ ಇಟ್ಕೊಳ್ಳಿ. ಆ್ಯಂಡ್ ನನ್ನ ಪಾಲಿಸಿ ಏನು ಗೊತ್ತಾ, ನಾನು ಸೇವ್ ಮಾಡಲ್ಲ. ನಾನು ಅದನ್ನು ದಯವಿಟ್ಟು ಎಲ್ಲರಿಗೂ ಅದು ಸಜೆಸ್ಟ್ ಮಾಡೋದೇ ಅದು. ನೀವು ಯಾರು ಆ ಥರ ಮಾಡೋಕೆ ಹೋಗ್ಬಿಡಿ. ನಿಮ್ಮ ಸೇವಿಂಗ್ಸ್ ಇಟ್ಕೊಳ್ಳಿ. ಕಷ್ಟ ಅಂದಾಗ ಯಾರು ಬರೋಲ್ಲ, ನಿಮಗೆ ನೀವೇ. ಇವಾಗ ನನಗೆ ಕಷ್ಟ ಬಂತಾ ನನ್ನ ಮಗನೂ ಬರೋಲ್ಲ, ಅದಂತೂ ಗೊತ್ತು. ನನಗೇನಾದರೂ ನೋವಾದರೆ, ನನಗೇನಾದರೂ ಆದರೆ ನಾನೇ ಅನುಭವಿಸ್ಬೇಕು. ನನಗೇನು ಧೈರ್ಯ? ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ದೀನಿ, ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ದೀನಿ. ಗೋಟಕ್ಕಂದರೆ ಮನೇಲೇ ದುಡ್ಡು ಬರ್ತೈತೆ. ಇನ್ನೇನಾದರೂ ಹೆಚ್ಚು ಕಮ್ಮಿ ಆದರೆ ಹೆಲ್ತ್ ಇನ್ಶೂರೆನ್ಸಲ್ಲಿ ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿದ್ರೆ ಅದು ಕವರ್ ಆಯ್ತೈತೆ ಅಷ್ಟೇ. ಇನ್ನೇನು ಬೇಕು? ಇನ್ನೇನು ಯಾವುದಕ್ಕೂ ಇನ್ನೇನು ಕಷ್ಟ ಇನ್ನೇನು ಬರುತ್ತೆ ನಮಗೆ? ಬಂದರೆ ಅವೆರಡೇ ಕಷ್ಟ ಬರೋದು, ಇನ್ಯಾವ ಕಷ್ಟನೂ ಬರೋಲ್ಲ. ಇನ್ಯಾವ್ದಾರು ಕಷ್ಟ ಬಂದರೆ ನಮ್ಮ ಫ್ರೆಂಡ್ಸ್ ಅವರೇ, ನಮ್ಮ ಫ್ರೆಂಡ್ಸ್ ನೋಡ್ಕೋತಾರೆ. ನಿಮ್ಮ ಫ್ರೆಂಡ್ಸ್ ಯಾವ ಥರ ಇಟ್ಕೊಳ್ಳಿ ಅಂದರೆ, ಕ್ವಾಂಟಿಟಿಗಿಂತ ಕ್ವಾಲಿಟಿ ಇಟ್ಕೊಳ್ಳಿ. ನಿಮ್ಮ ಕಷ್ಟ ಬಂದಾಗ ನಿಮ್ಗೆ ಏನಾದರೂ ಎಕ್ಸಾಂಪಲ್, ಇವಾಗ ನನಗೊಬ್ಬ ಫ್ರೆಂಡ್ ಇದ್ದಾನೆ, ಅದು ಯಾರು ಅಂತ ವೀಡಿಯೋ ನೋಡ್ತಾ ಇರ್ತಾರೆ, ಅವ್ರಿಗೆ ಅರ್ಥ ಆಗಿರುತ್ತೆ. ನಾನು ಫೋನ್ ಮಾಡಿದೆ, ನಾನೇನೋ ಹಿಂಗೆ ಒಂದು ವ್ಯವಹಾರ ಮಾಡ್ತಾಯಿದ್ದೀನಿ ಗುರು, ನಂಗೆ ಒಂದು ಸ್ವಲ್ಪ ದುಡ್ಡು ಬೇಕು ಅಂತ. ಹೌದಾ, ವ್ಯವಹಾರ ಸಕ್ಸಸ್ ಆಗುತ್ತೆ ಅಂದ್ಕೊಂಡಿದ್ದೆ. ನನ್ನ ಪ್ರಕಾರ ಆಗ್ಬೋದು, ಲಾಭ ಇದೆ, ಅದರಿಂದ ಒಳ್ಳೇದಾಗುತ್ತೆ ಅಂತ ಹೇಳಿದೆ. ಸರಿ ಮಾಡು, ಎಷ್ಟು ಬೇಕು ಅಂತ. ಇಷ್ಟು ಲಕ್ಷ ಬೇಕು. ಸರಿ ತಗೋ. ಅವ್ರ ಹತ್ರ ಇಲ್ಲ, ನನಗೆ ಗೊತ್ತು ಅವ್ರ ಹತ್ರ ಇಲ್ಲ ಅಂತ. ಅವ್ರ ಹತ್ರ ಇರುತ್ತೆ, ಬಟ್ ಇವಾಗಿರೋ ಸಿಚುವೇಶನಲ್ಲಿ ಅವ್ರ ಹತ್ರ ಇರಲಿಲ್ಲ, ಆದರೂ ನನಗೆ ಅರೇಂಜ್ ಮಾಡಿಕೊಟ್ರು. ಅದು ಫ್ರೆಂಡ್ಶಿಪ್. ಆ ಥರ ಇಟ್ಕೊಳ್ರಿ ಫ್ರೆಂಡ್ಶಿಪ್ನ. ಆ್ಯಂಡ್ ನಿಮ್ಗೆ ಯಾವತ್ತಾದ್ರೂ ಕಷ್ಟ ಆಯ್ತಾ? ಇವಾಗ ನಮ್ಮ ಬಾಯ್ಸ್ ಹೆಂಗೆ ಗೊತ್ತಾ, ಏನೋ ಇಂಪಾರ್ಟೆಂಟ್ ಕೆಲಸ ಮಾಡ್ತಾ ಇರ್ತಾರೆ, ಅವರು ಆಚೆ ಬರೋಕ್ಕೆ ಆಗಲ್ಲ. ಹಿಂಗೊಂದು ಪ್ರಾಬ್ಲಮ್ ಆಗೈತೆ, ಹೋಗ್ತಾಯಿದ್ದೀನಿ, ಬರ್ತೀಯಾ? ಸರಿ ಅಲ್ವಾ ಇಲ್ವಾ ಅಷ್ಟೇ. ದೂಸರಾ ಮಾತು ಏನಕ್ಕೆ ಎತ್ತಾಗಿತ್ತ ಕ್ವಶನ್ಸೇ ಇಟ್ಕೋಬಾರ್ದು. ಆ ಥರ ಫ್ರೆಂಡ್ಶಿಪ್ಗಳು ಮಾಡಿರಿ. ತಟ್ಟೆಲಿ ನೀವು ಊಟ ಮಾಡ್ತಾ ಇರ್ತೀರಾ, ನೀವು ಊಟ ಮಾಡಬೇಕಾದ್ರೆ ಇನ್ನೂ ಏನಾದರೂ ಬೇಕಾ ಅಂತ ಕೇಳೋರು ಇರಬೇಕು ನಿಮ್ಮ ಫ್ರೆಂಡ್ಸು. ಹೊರ್ತು ನನ್ನ ತಟ್ಟೆಗಿಂತ ನಿನ್ನ ತಟ್ಟೆಲಿ ಜಾಸ್ತಿ ಅನ್ನ ಐತೆ ಅನ್ನೋ ಥರ ಫ್ರೆಂಡ್ಸ್ ಯಾವತ್ತೂ ಇಟ್ಕೊಬಿಟ್ರಿ. ಅವರೆಲ್ಲ ಮಿಡ್ದವರು ಫ್ರೆಂಡ್ಸ್ ಅಲ್ಲ. ಇದೊಂದನ್ನು ಗ್ಯಾಪ್ನ ಇಟ್ಕೊಳ್ಳಿ. ಸೊ ಅಂಥವ್ರನ್ನೆಲ್ಲ ಆದಷ್ಟು ಕಟ್ ಮಾಡಕ್ಕೆ ಬನ್ನಿ. ಕಟ್ ಮಾಡ್ಕೊಂಡು ಬಂದರೆ ದೇವರಾಣೆ ಉದ್ಧಾರ ಆಯ್ತೀರ. ಎಲ್ಲರಿಗೂ ಖರ್ಚು ಮಾಡಬೇಕು ಅನ್ನೋದೇನಿಲ್ಲ. ನಾನು ಆಗಿದ್ದೆ ಆ ವಿಷಯದಲ್ಲಿ. ಇರೋ ಬರೋರೆಲ್ಲ ನಮ್ಮವರು, ಇರೋ ಬರೋರಿಗೆಲ್ಲ ಖರ್ಚು ಮಾಡಬೇಕು ಅಂತ ಇವಾಗೂ ಅದೇ ಬುದ್ಧಿನೇ ಇರೋದು ನಂದು. ಇರೋ ಬರೋರೆಲ್ಲ ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ಏನು ಮಾಡ್ತೀರಾ, ಪೊಲೀಸ್ನವ್ರು ಇದ್ರು ಅದಕ್ಕೆ ಖರ್ಚು ಮಾಡಿದೆ. ಸೊ ಅದೇ ತಪ್ಪು. ನಾವು ಹಂಗೆ ಅನ್ಕೋಬಾರ್ದು. ಯಾರು ನಮ್ಮವರಲ್ಲ, ನಮ್ಮವ್ರು ಮಾತ್ರ ನಮ್ಮವರು. ಫಸ್ಟ್ ನಿಮ್ಮವ್ರು ಯಾರು ಅಂತ ನೀವು ಅದನ್ನು ಆಯ್ಕೆ ಮಾಡ್ಕೊಳ್ಳಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ ಜಾಸ್ತಿ ತಲೆಗೆ ಶೂಟ್ ಹಾಕ್ಬಿಟ್ಟಿದ್ದೀನಲ್ಲ, ನನಗೂ ಬೋರ್ ಆಗ್ತಾಯಿತ್ತು. ಏನೇನೋ ಮಾತಾಡಬೇಕು ಅನಿಸ್ತು, ಯಾರೂ ಇಲ್ಲ ಮಾತಾಡೋಕ್ಕೆ. ಸೊ ಅದಕ್ಕೆ ನಮ್ಮ ಸಬ್ಸ್ಕ್ರೈಬರ್ಸ್ ಹತ್ರನೇ ಮಾತಾಡ್ತಾ ಇದ್ದೀನಿ. ಏನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ಇಷ್ಟು ಹೇಳಿದ್ರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ತಿಳಿಸಿ, ಯಾವ್ದು ಇಷ್ಟ ಆಗಿಲ್ಲ ಅಂತಲೂ ತಿಳಿಸಿ. ಫಸ್ಟ್ ಯಾವ್ದು ಇಷ್ಟ ಆಗಿಲ್ಲ ಅಂತ ತಿಳಿಸಿ. ಯಾವುದು ಏನೆಲ್ಲ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಎಲ್ಲ ಚೆನ್ನಾಗಿತ್ತು ಅಂತಲೇ ತಿಳಿಸಿ, ತೊಂದರೆ ಇಲ್ಲ. ಸೊ ಅಷ್ಟೇ ಇವತ್ತಿಗೆ. ಜಾಸ್ತಿ ಮಾತಾಡ್ಬಿಟ್ಟಿದ್ದೀನಿ ಅಂತ ಅನ್ಸುತ್ತೆ. ಸೊ ಬನ್ನಿ ಫಸ್ಟ್ ಹೋಗಿ ನನ್ನ ಕೆಲಸಗಳೆಲ್ಲ ಮುಗಿಸ್ಕೊಂಡು ಆಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಓಕೆ ಗೈಸ್, ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಸಂಜೆ 5 ಗಂಟೆನೇ ಆಗೋಗಿದೆ. ಸೊ ಇವಾಗ ಈ ವ್ಲಾಗ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಆದಮೇಲೆ ಕುತ್ಕೊಂಡು ಮಿನಿ ವ್ಲಾಗ್ ಸ್ಕ್ರಿಪ್ಟ್ ಬರೆದು ಮಿನಿ ವ್ಲಾಗ್ ಅಪ್ಲೋಡ್ ಮಾಡಬೇಕು. ನಿಮ್ಮ ಸಪೋರ್ಟ್ ನಮಗೆ ಬೇಕು ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.